ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಅರ್ಲಿಯರ್ ನೋಡಿದ್ವಿ, ಇದೆರಡು ಕಾರ್ಡ್ ಮೇಯ್ನ್ ಇಟ್ಟಿದ್ದೀನಿ. ಸೊ ಲವರ್ಸ್ ಉಲ್ಟಾ ಬಂದಿತ್ತು, ದಟ್ ಮೀನ್ಸ್ ಲೈಕ್ ಫ್ಯಾಮಿಲಿಯವರು ಅಂತಲೇ ತೋರಿಸಿದ್ರು. ಕಿಂಗ್ ಆಫ್ ಕಪ್ಸ್ ಕಾರ್ಡ್ ಬಂತು. ಸೊ ಫ್ಯಾಮಿಲಿಯವರೇನೆ, ಎಲ್ಡರ್ಲಿ ಪರ್ಸನ್ ಯಾರು ಈ ಥರ ಈ ಹಸ್ಬೆಂಡ್ ಆ್ಯಂಡ್ ವೈಫ್ನ ದೂರ ಮಾಡೋದಕ್ಕೆ ಆಯಿತಾ, ಆ ಥರ ಅಂತ ಏನೆಲ್ಲ ಪ್ರಯತ್ನಗಳು ನಡೀತಿದೆ ಅಂತೆಲ್ಲ ನೋಡಿದ್ವಿ. ಸೊ ಈಗ ಈ ವಿಡಿಯೋದಲ್ಲಿ ಇವ್ರಿಗೆ ಏನು ಶಿಕ್ಷೆ, ಆ್ಯಂಡ್ ಇನ್ನೊಂದೇನು ಅಂದರೆ ಅನ್ಫಾರ್ಚುನೇಟ್ಲಿ ಯಾರು ನೋಡ್ತಾ ಇದ್ದಾರೆ, ಇದು ಹಸ್ಬೆಂಡ್ ಅವರು ಇರ್ಬೋದು, ವೈಫ್ ಅವರು ಇರ್ಬೋದು, ಅವರು ಕೂಡ ಅವರ ರಿಲೇಟಿವ್ಸ್ ಜೊತೆ ಸೇರಿ ಇದೊಂದು ನೆಗೆಟಿವಿಟಿ ಮಾಡ್ತಿದ್ದಾರೆ ಅಂತ ಬಂತು. ಕರೆಕ್ಟಾ? ಸೊ ಇವತ್ತು ಅವ್ರಿಗೆ ಶಿಕ್ಷೆ ಏನು? ಒಳಗೊಳಗಿರೋರೇನೇ ಈ ಥರ ಅನ್ಯಾಯ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಏನು ಮಾಡಬೇಕು? ಯಾರನ್ನು ನಂಬಬೇಕು? ಏನಾದ್ರು ಅರ್ಥ ಇದೆಯಾ ಇದಕ್ಕೆ? ದಿಸ್ ಈಸ್ ವೆರಿ ಸ್ಯಾಡ್. ಐ ವಿಲ್ ಟೆಲ್ ಯು, ವೆರಿ ಸ್ಯಾಡ್. ಈ ಥರ ಇದೆ. ಏನಂತ ಹೇಳೋಕ್ಕಾಗತ್ತೆ? ಆದರೆ ಹೇಟ್ರೆಡ್ನೆಸ್ ಇರಬೇಕು, ಬೇಜಾರು, ಕೋಪ ಇರ್ಬೋದು, ಏನಾರೂ ಇರಲಿ ಆಯಿತಾ. ಆದರೆ ಒಬ್ಬರು ಜೀವನದಲ್ಲಿ ಮೂಗು ತೂರಿಸಿ ಜೀವನನ ಹಾಳು ಮಾಡೋಕ್ಕೆ ಹೋಗ್ತಾರಲ್ವಾ, ಅವ್ರ ಲೈಫಲ್ಲಿ ಏನಾಗ್ಬೋದು ನೆಕ್ಸ್ಟು ಹೇಳಿ? ಆ್ಯಂಡ್ ಯೂನಿವರ್ಸ್ಗೆ, ಭಗವಂತನಿಗೆ ಏನಂತ ಅವರು ಮೆಸೇಜ್ ಕಳಿಸ್ತಾ ಇದ್ದಾರೆ ಹೇಳಿ? ಅದನ್ನೇ ಯೋಚನೆ ಮಾಡ್ತಾ ಇದ್ದಾರೆ. ಅವರಿಬ್ರನ್ನ ಹೆಂಗೆ ಹಾಳು ಮಾಡಲಿ, ಅವರಿಬ್ರನ್ನ ದೂರ ಹೇಗೆ ಮಾಡಲಿ, ಅವರಿಬ್ಬರು ಲೈಫ್ ಹಾಳಾಗಬೇಕು, ಅಥವಾ ಓಕೆ ಒಬ್ಬರು ಲೈಫ್ ಹಾಳಾಗಬೇಕು ಅಂತ. ಅರ್ಥ ಆಯ್ತಾ? ಇವಾಗ ಇಲ್ಲಿ ಏನು ಇವ್ರು ಯೋಚನೆ ಮಾಡ್ತಾ ಇದ್ದಾರೆ, ಇಲ್ಲಿ ನೋಡಿ, ಇವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಇವರು 6-7 ಜನ ಅಂತ ಬಂತು ನನಗೆ, ವೆರಿ ಕ್ಲಿಯರ್ ಕಾಣಿಸ್ತು, ತೋರಿಸಿದ್ರು ಆಯಿತಾ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಅದ್ರ ತಕ್ಕ ಹಾಗೆ ಕಾರ್ಡ್ಸ್ಗಳು ಬಂತು, ಎಲ್ಲ ಹೆವಿ ಕಾರ್ಡ್ಸು, ಮೇಜರ್ ಕಾರ್ಡ್ಸ್ ಬಂತು. ಸೊ ಮೇಜರ್ ಜನ ಸೇರ್ಕೊಂಡಿದ್ದಾರೆ ತಲೆ ತಿರುಗ್ಸೋಕ್ಕೆ, ಇನ್ನೇನಕ್ಕೂ ಅಲ್ಲ ಆಯಿತಾ. हाँ 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 ಅಂತ हाँ में हाँ मिला के ना बस ख़त्म करना है बस, और कुछ नहीं, ठीक है. ಆ ಥರ ಹಾಳು ಮಾಡಿ ಗಬ್ಬೆಬ್ಬಿಸ್ಬಿಡ್ಬೇಕು ಫ್ಯಾಮಿಲಿ ರಿಲೇಷನ್ ಇವರಿಬ್ರದ್ದು. ಅದ್ರ ತಕ್ಕ ಹಾಗೆ ಇದು ಹುಡುಗಿದು ಇರ್ಬೋದು, ಲವರ್ಸಲ್ಲಿ ಈ ಲೇಡಿ ಆದರೂ ಇರ್ಬೋದು, ಜೆಂಟ್ಸ್ ಆದರೂ ಇರ್ಬೋದು, ಅವರ ಫ್ಯಾಮಿಲಿ ಕಡೆಯವರು ಅಂತ. ಸೊ ಅವ್ರ ಫ್ಯಾಮಿಲಿಯವರೇ ಸೇರಿರುವಾಗ ಇದಕ್ಕೂ ತಲೆ ಸರಿಗಿಲ್ಲ. ನಿಜವಾಗ್ಲೂ ಅಷ್ಟು ಕೋಪ ಬರ್ತಾ ಇದೆ ನನಗೆ. ನಾನು ಇನ್ನೇನು ಮಾಡಲಿ ಗೊತ್ತೇ ಹೇಳಿ? ಈ ಥರ ಎಲ್ಲರೂ ನೋಡಿದ್ದೀರಾ? ಈಗ ಮದುವೆ ಅಂತ ಆಗಿದೆ ಅಂತಂದರೆ ಇಷ್ಟ ಇಲ್ವಾ ಅದು ಇರೋದಕ್ಕೆ? ಆಯಿತು, ಆಗಲ್ಲ ಇರೋಕ್ಕೆ ಅಂತ ಹೇಳು, ರೈಟ್ ಹೇಳ್ತಾ ಇರಬೇಕು ಅಲ್ವಾ? ಇದೇ ಅಲ್ವಾ ಕೋರ್ಟ್ ಇರೋದೇನಕ್ಕೆ ಹೇಳಿ? ಈ ಥರ ನೆಗೆಟಿವಿಟಿ ಮಾಡಿಬಿಟ್ರೆ, ಸಾಯಿಸ್ಬಿಟ್ರೆ ಮುಗ್ದೋಯ್ತಾ? ಭಗವಂತ ನೋಡ್ತಿಲ್ವಾ? ಭಗವಂತನ ಕೋರ್ಟಲ್ಲಿ ಇಲ್ಲಿ ಈ ಥರ ಎಲ್ಲ ನೆಗೆಟಿವಿಟಿ ನಡೀಬೋದು. ಮನುಷ್ಯರ ಕೋರ್ಟಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ ಪಾಪ. ಪ್ರೂಫ್ ಅಂತಾರೆ. ಭಗವಂತನ ಕೋರ್ಟಲ್ಲಿ ಬಿಟ್ಬಿಡ್ತಾರಾ? ಈಗ ಅದೇ ನಡೀತಾ ಇರೋದು ಇವಾಗ. ಸೊ ನೋಡೋಣ ಇದೆ ಇವಾಗ. ಫಸ್ಟು ನನಗೆ ಈ 6-7 ಜನ ಅಂತ ತೋರಿಸಿದ್ರು, ಓಕೆನಾ. ಪ್ಲಸ್ ಇದು ಇವರಿಬ್ಬರಲ್ಲಿ ಒಬ್ಬರು ಆಯಿತಾ. ಈ ಒಬ್ಬೊಬ್ಬರು ಲೈಫಲ್ಲಿ ಒಂದೊಂದು ಥರ ಇರುತ್ತೆ. ಯಾರಾದರೂ ಇರ್ಬೋದು. ಸೊ ಅವರ ಇಷ್ಟು ಜನದ್ದು ಪ್ಲಸ್ ಮೇಯ್ನ್ ಇವ್ರದ್ದು ಪ್ಲಸ್ ಇವ್ರದ್ದು. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಇವಾಗ ಇದು ಲವರ್ಸ್ ಬಂದಿರೋದ್ರಿಂದ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಇರ್ಬೋದು, ಅಥವಾ ಲವರ್ಸೇ ಇರ್ಬೋದು. ನಾನು ಹೇಳಿದ್ನಲ್ವಾ, ಸೊ ಅದು ಅವಾಗ ಪೇಜ್ ಬಂದಿದ್ದರಿಂದ ಒಂದು ಥರ್ಡ್ ಪಾರ್ಟಿ ಎಂಟ್ರಿ ಇದೆ ಅಂತ. ಅಂದರೆ ಇಲ್ಲಿ ಫ್ಯಾಮಿಲಿಯವರು ಅಂತಲೇ ತೋರಿಸಿದ್ರು ಕ್ಲಿಯರಾಗಿ. ಫಸ್ಟ್ ಬಂದಿದ್ದು ಥರ್ಡ್ ಪಾರ್ಟಿ ನಡೀತಿದೆ ಪ್ರಾಬ್ಲಮ್ಮು ಅಂತ. ಅದಕ್ಕೆ ಎಕ್ಸ್ಪ್ಲನೇಷನು ಕೊಡಿಸಿದ್ರು. ನೀವು ಅರ್ಲಿಯರ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಅದರಲ್ಲಿ ಎಕ್ಸ್ಪ್ಲನೇಷನು ಕೊಡಿಸಿದ್ರು, ಎಷ್ಟು ಚೆನ್ನಾಗಿ ಭಗವಂತ ನೋಡಿ. ಇವಾಗ ಆಮೇಲೆ ಹೇಳಿದ್ರು ಇಲ್ಲ ಇದು ಫ್ಯಾಮಿಲಿಯವರೇನೆ ಅಂತ. 6 ಜನ ಕೂತ್ಕೊಂಡು ಮಾತಾಡ್ತಾ ಇರೋ ಥರ, ಹೇಳ್ತಾ ಇರೋ ಥರ, ಹಚ್ಕೊಡ್ತಾ ಇರೋ ಥರ, ಆ ಥರ ತೋರಿಸಿದ್ರು. ಅರ್ಥ ಆಯ್ತಾ? ಓಕೆ. ಸೊ ಇವಾಗ ಇಲ್ಲೇನು ಅಂತಂದರೆ, ಇವಾಗ ನೋಡೋಣ ಇವ್ರಿಗೆಲ್ಲ ಏನೇನು ಶಿಕ್ಷೆ ಅಂತ ನೋಡ್ತಾ ಹೋಗೋಣ, ಓಕೆನಾ. ಇದು ಫ್ಯಾಮಿಲಿಯವರು ಅನ್ನೋದಕ್ಕಿಂತ ಸ್ವಂತದವರು. ಈಗ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತಂದರೆ ಇನ್ನು ಯಾರನ್ನು ನಂಬ್ತೀರಾ ಹೋಗಿ ನೀವು? ಇವ್ರನ್ನ ನಂಬ್ಕೊಂಡು ಬಂದು ಪಾಪ ಅವ್ರು ಇನ್ನೆಲ್ಲಿ ಹೋಗಬೇಕು, ಯಾರನ್ನು ನಂಬಬೇಕು? ಇವ್ರ ಬೆನ್ನ ಹಿಂದೆ ನಡೀತಿರೋದು ಇದು. ಇಂಥ ಜನ ಇದ್ದಾರೆ ಅಂತಂದರೆ ಎಷ್ಟು ನಾಚಿಕೆ ಇಡ್ತಾರೆ ಇದು. ಹೇಗೆ ಗೊತ್ತಾ? ಇವಾಗ ಕೋಲು ಮುರಿಬಾರ್ದು, ಹಾವು ಸಾಯಬೇಕು, ಆ ಥರ.
ಆ ಥರ ಇದು ನೆಗೆಟಿವಿಟಿ ಮಾಡೋದು. ಆ್ಯಕ್ಚುಲಿ ಇದ್ರಲ್ಲಿ ಮಾಡೋದು ಅದು ಬೇರೆ ಥರ ಆಗಿಬಿಡುತ್ತೆ ಆಯಿತಾ. ಸಿಗಾಕೊಂಡ್ಬಿಡ್ತಾರೆ ಅಲ್ಲೆಲ್ಲ ಮನುಷ್ಯರ ಕೋರ್ಟಲ್ಲಿ. ಬಟ್ ಇಲ್ಲೇನು ಅಂತಂದರೆ ಇದು ಯಾವ ಥರ ಅಂತಂದರೆ ನೆಗೆಟಿವಿಟಿ ಮಾಡೋದು ಭಗವಂತನ ಕೋರ್ಟಲ್ಲಿ ಏನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಸೊ ಫಸ್ಟು ನನಗೆ ಭಗವಂತ ಪ್ಲೀಸ್ ಗೈಡ್ ಮಾಡಿ. ಈ ಲವರ್ಸಲ್ಲಿ ಆಯ್ತಾನಾ ಉಲ್ಟಾ ಬಂದಿರೋದು. ಸೊ ಹಸ್ಬೆಂಡ್ ಅವ್ರ ವೈಫ್ ಅಂತ ತೋರಿಸ್ತಾ ಇದ್ದೀರಾ. ಬಾಬಾ ಪ್ಲೀಸ್ ಗೈಡ್, ಇವ್ರಿಗೆ ಏನು ಶಿಕ್ಷೆ ಅಂತ ಫಸ್ಟು ತೋರಿಸ್ಬಿಡಿ ಬಾಬಾ ಪ್ಲೀಸ್. ಜಸ್ಟಿಸ್ ವಿಲ್ ಬಿ ಸರ್ವ್ಡ್ ಅಂತಿದ್ದಾರೆ, ನೋಡಿದ್ರಾ? ನೋಡಿ, ಜಸ್ಟಿಸ್ ಆಯಿತಾ. ತಲೆ ಸರಿಗಿಲ್ಲ ಅಂದೆ ಅಲ್ವಾ? ಹೀಗೆ ಏನಾದ್ರು ಹೋಗಿ ಸೇರ್ಕೊಂಡು ಮಾಡಿರೋದು ಅವ್ರವ್ರ ಫ್ಯಾಮಿಲಿಯವ್ರ ಜೊತೆಗೆ ಬಿಟ್ಬಿಡ್ತಾರ ಭಗವಂತ? ಭಗವಂತನ ಕೋರ್ಟಲ್ಲಿ ಈ ಕೇಸೇ ನಡೀತಿರೋದು ಇವಾಗ 100%. ಆಯಿತಾ, ಇದೇ ಕೇಸ್ ನಡೀತಾ ಇರೋದು. ಜಸ್ಟಿಸ್ ಬಂದಿದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗ್ತಿದೆ, ಎಲ್ಲ ಕ್ಲಿಯರ್ ಆಗ್ತಿದೆ ಅಂತ ತೋರಿಸ್ತಾ ಇದ್ದಾರೆ. ಭಗವಂತ ಹೇಳ್ತಾ ಇದ್ದಾರೆ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದೀನಿ, ಯಾರು ಏನೆಲ್ಲ ಒಂದು ನೆಗೆಟಿವಿಟಿ ಆಗಿತ್ತು ಅದನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಫಸ್ಟು. ಓಕೆ, ಜಸ್ಟಿಸ್ ಸರ್ವ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ಇವರು ಯಾರು ಇರ್ಬೋದು, ಇವರು ಹಸ್ಬೆಂಡ್ ಅವ್ರ ವೈಫು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆಯಿತಾ, ಭಗವಂತನ ಕೋರ್ಟಲ್ಲಿ ನಡೀತಿದೆ ಕೇಸ್ ಇದು. ಸೊ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಓಕೆ, ಸೊ ಇದು ಕಿಂಗ್ ಆಫ್ ಕಪ್ಸಿಗೆ ನೋಡೋಣ ಏನು ಬರುತ್ತೆ ಕಾರ್ಡು. ಬಾಬಾ ಕಿಂಗ್ ಆಫ್ ಕಪ್ಸ್ ಮತ್ತು 6-7 ಜನ ತೋರಿಸಿದ್ರಲ್ಲ ಅವ್ರಿಗೆಲ್ಲ ಏನು ಶಿಕ್ಷೆ? ಮಾತಾ ಕಾಳಿ ಪ್ಲೀಸ್ ಗೈಡ್. ಕಿಂಗ್ ಆಫ್ ಸೋರ್ಡ್ಸ್ ಬಂದಿದೆ. ಓಕೆ, ಇವ್ರನ್ನೇ ಕತ್ತರಿಸಿ ಹಾಕೋದಕ್ಕೆ ಆಯಿತಾ. ಇವ್ರು ಯಾವ ಒಂದು ಗಮ್ಮತ್ತಿಂದ ಮಾಡಿದ್ರು ಈ ಥರ ಒಂದು ನೆಗೆಟಿವಿಟಿನ, ಈಗೋ ಏನಿತ್ತು ಒಂದು ಒಂದು ಅಹಂ ಏನಿತ್ತು, ನಾವು ನಮ್ಮನೆ ಅದೇನೋ ಒಂದು ಅಹಂ ಇತ್ತು ಅಂತ ಹೇಳ್ತಿದ್ದಾರೆ. ಸೊ ಆ ಅಹಂನ ಮುರಿಯೋದಕ್ಕೆ ಒಬ್ಬರು ಕಿಂಗ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ಕಿಂಗ್ನ ಕತ್ತರಿಸಿ ಹಾಕೋಕ್ಕೆ ಕಿಂಗ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ಬರು ಕಿಂಗ್ ಬಂದಿದ್ದಾರೆ ಕತ್ತರಿಸಿ ಹಾಕೋಕ್ಕೆ ಇವ್ರನ್ನ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ, ನೋಡೋಣ ಇರಿ. ಕಿಂಗ್ ಆಫ್ ಸೋರ್ಡ್ಸ್, ಬಾಬಾ ಇವರು ಯಾರು? ಕಿಂಗ್ ಆಫ್ ಸೋರ್ಡ್ಸ್ ಯಾರು? ಹೇಗೆ ರಿಲೇಷನ್ನ ಇವ್ರಿಗೆ? ಏನು? ನೋಡಿ, ದ ಮೂನ್ ಆಯಿತಾ. ಇವ್ರು ಏನು ನೆಗೆಟಿವಿಟಿ ಮಾಡಿಸಿದ್ರು ಹೋಗಿಬಿಟ್ಟು ಮೂನ್ ಸೈಕಲಲ್ಲಿ ಈ ಕಿಂಗ್ ಆಫ್ ಕಪ್ಸೇ ಮಾಡಿಸಿರೋದು ಅಂತಿದ್ದಾರೆ. ಕಿಂಗ್ ಆಫ್ ಕಪ್ಸ್ ಮೇಯ್ನ್. ಓಕೆನಾ, ಹೋಗಿ ನೆಗೆಟಿವಿಟಿ ಮಾಡಿಸಿದ್ದಾರೆ ಆಯಿತಾ. ಸೊ ಇದು ಬ್ಯಾಕ್ ಫೈರ್ ಆಗಿದೆ ಅವ್ರಿಗೆ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇ. ಇವ್ರು ಹೋಗಿ ಮಾಡಿಸಿದ್ರು ನೆಗೆಟಿವಿಟಿ ಏನು ಅಂತ ಕೇಳಿಕೊಂಡೆ ನಾನು. ಕೇಳಿದ್ದಕ್ಕೆ ಇವಾಗ ಈ ಕಿಂಗ್ ಆಫ್ ಸೋರ್ಡ್ಸ್ ಯಾರು ಅಂತ ಕೇಳಿದ್ದಕ್ಕೆ ಈ ಬ್ಯಾಕ್ ಫೈರ್ ಆಗ್ತಿದೆ. ಯಾಕೆ ಅಂದರೆ ಮೂನ್ ಸೈಕಲಲ್ಲಿ ನೆಗೆಟಿವಿಟಿ ಮಾಡಿಸಿದ್ರಲ್ವಾ ಅವರು. ಬೇರೆ ಇವ್ರಿಗೆ ಏನು ಲವರ್ಸ್ ಇದರಲ್ಲಿ ಬಂದಿತ್ತಲ್ವಾ, ಅಂದರೆ ಅವ್ರನ್ನ ಸಪ್ರೇಟ್ ಮಾಡೋದಕ್ಕೋಸ್ಕರ ಆಯಿತಾ, ಸಪ್ರೇಟ್ ಮಾಡೋಕ್ಕೋಸ್ಕರ. ಇನ್ನೊಂದು ಹೇಳ್ತೀನಿ ಕೇಳಿ. ಈಗ ಸಪ್ರೇಟ್ ಮಾಡಿದ್ರೂ ಕೂಡ ಏನೂ ಗತಿ ಇಲ್ಲ ಅಂದ್ಕೊಳ್ಳಿ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಓಪನ್ ಆಗಿ ಹೇಳ್ತೀನಿ. ಲೈಕ್ ಏನೂ ಗತಿ ಇಲ್ಲ ಅವ್ರಿಗೆ, ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲ, ಅಂದರೆ ಫೈನಾನ್ಷಿಯಲ್ ಏನು ಗೇಯ್ನ್ ಇಲ್ಲ ಅಂತಂದರೆ, ಫೈನಾನ್ಷಿಯಲಿ ಏನೂ ಒಂಥರ ಸಿಗಲ್ಲ ಅವ್ರಿಗೆ, ಏನೋ ಒಂದು ಲಾಸ್ ಆಗ್ತಾಯಿದೆ ಅಂತ ಅಂದಾಗಲೇ ಈ ಥರ ಎಲ್ಲ ನಡೆಯೋದು ಆಯಿತಾ. ಆ ಥರ ಅಂತ ಹೇಳಿಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅಂತಲೇ ಈ ಥರ ಒಂದು ನೆಗೆಟಿವಿಟಿ ಮಾಡಿಸಿದ್ರು.
ಅದಕ್ಕೆ ಆ ಲವರ್ಸ್ ಕಾರ್ಡ್ ಬಂದಿದ್ದು. ಸೊ ಉಲ್ಟಾ ಬಂದಿರೋದು ಅದು ಯಾತಕ್ಕೆ ಅಂದರೆ ಅವ್ರನ್ನ ಸಪ್ರೇಟ್ ಮಾಡಲೇಬೇಕು ಅಂತಲೇ ನೆಗೆಟಿವಿಟಿಗೆ ಮಾಡಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಅದು ಮಾಡಿಸಿದ್ದವರು ಇವಾಗ ಅದು ಅವ್ರಿಗೇ ಡೈರೆಕ್ಟ್ ರಿಟರ್ನ್ ಆಗಿದೆ. ನೋಡೋಣ ಕರ್ಮ ಏನು ನೋಡೋಣ ಇವಾಗ, ಓಕೆನಾ. ಸೊ ಜಸ್ಟಿಸ್ ಬಂದಿದೆ, ಭಗವಂತನ ಕೈಗೆ ತೊಗೊಂಡಿದ್ದಾರೆ ಯಾರು, ಈ ಹಸ್ಬೆಂಡ್ ಅಥವಾ ವೈಫ್ ಯಾರು ತೊಂದರೆ ಮಾಡಿದ್ರು, ಓಕೆನಾ. ಅವರು ಜಸ್ಟಿಸ್ ಕಾರ್ಡು ಬಂದ್ಬಿಡ್ತು ಅಂದರೆ ಭಗವಂತ ಹೇಳ್ತಾ ಇದ್ದಾರೆ ನನ್ನ ಕೋರ್ಟಲ್ಲಿದೆ, ತಲೆ ಕೆಡಿಸ್ಕೊಬೇಡ ನೀನು, ನಾನು ಯಾವ ಥರ ಮಾಡಬೇಕು ಮಾಡಿ ಮುಗಿಸ್ತೀನಿ ಬಿಡು ಅಂತ. ಅರ್ಥ ಆಯ್ತಾ. ಭಗವಂತ ಅಂದರೆ ಕರ್ಮನೇ, ಓಕೆನಾ. ಅಂದರೆ ಹಸ್ಬೆಂಡ್ ಅಥವಾ ವೈಫು ಆಯಿತಾ, ಇಲ್ಲಿ ನನಗೆ ತೋರಿಸ್ತಾ ಇರೋದು ತುಂಬ ಲೈಕ್ ಎಂಪತ್ ಅಂತವ್ರ ಥರ ತೋರಿಸ್ತಾ ಇದ್ದಾರೆ. ಅಂದರೆ ತುಂಬ ಕರುಣೆ ಆ ಥರ ಲೈಕ್ ನೆಗೆಟಿವಿಟಿ ಇಲ್ಲ. ಅರ್ಥ ಆಯ್ತಾ. ಅವ್ರ ಮೇಲೆ ನೆಗೆಟಿವಿಟಿ ಮಾಡಿದ್ರು. ಸೊ ಅದಕ್ಕೆ ಭಗವಂತ ಏಯ್ ಹಲೋ ಸ್ಟಾಪ್ ಅಂತ ಎಷ್ಟು ಸಲ ಹೇಳಿದೆ ನಾನು, ಮತ್ತೆ ನೆಗೆಟಿವಿಟಿ ಮಾಡ್ತೀರಾ ಅವನ ಮೇಲೆ ಅಥವಾ ಅವಳ ಮೇಲೆ, ಈಗ ನೋಡು ನಿಂಗೇನಾಗುತ್ತೆ ಅಂತ. ಅಂದರೆ ಕರ್ಮ ಆ್ಯಕ್ಷನ್ ಸ್ಟಾರ್ಟೆಡ್ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಅವ್ರಿಗೆ ಜಸ್ಟಿಸ್ ಸರ್ವ್ ಆಗ್ತಾ ಇದೆ ಅಂತ. ಬಟ್ ಇವರು ಕಿಂಗ್ ಆಫ್ ಕಪ್ಸ್ ಏನು ಅಂತಂದರೆ ಅವರು ನೆಗೆಟಿವಿಟಿ ಮಾಡಿಸಿರೋದು, ಹೋಗಿ ಒಂದು ಮೂನ್ ಸೈಕಲಲ್ಲಿ ನೆಗೆಟಿವಿಟಿ ಮಾಡಿಸಿರೋದು, ಆಯಿತಾ. ಸೊ ಅವರಿಗೆ ಏನು ಇವಾಗ ಇದು ಇನ್ನೊಂದು ಬೇರೆ ಡೆಕ್ಕಿಂದ ತೆಗಿತಾ ಇದ್ದೀನಿ. ಅವ್ರಿಗೆ ರಿಟರ್ನ್ ಆಗಿದೆ, ಆಗಲೇ ರಿಟರ್ನ್ ಆಗ್ತಾ ಇದೆ. ಬಾಬಾ ಪ್ಲೀಸ್ ಗೈಡ್ ಮಾಡಿಬಿಡಿ. ಈ ಲವರ್ಸ್ ಕಾರ್ಡ್ಗೊಂದು ಕಾರ್ಡ್ ಬೇಕು, ಕಿಂಗ್ ಆಫ್ ಕಪ್ಸ್ಗೊಂದು ಕಾರ್ಡ್ ಬೇಕು. ಏನು ಶಿಕ್ಷೆ ಅಂತ ಹೇಳಿ ಬಾಬಾ. ಅಯ್ಯೋ ನಾನು ಇನ್ನೇಪ್ಪ ರಾಮ, ನನಗಂತೂ ಜುಮ್ ಅನ್ನತ್ತೆ ಮೈಯೆಲ್ಲ. ಓಹ್, ಈ ಹಸ್ಬೆಂಡ್ ಆ್ಯಂಡ್ ವೈಫ್ ಯಾರು ಇನ್ವಾಲ್ವ್ ಆಗಿದ್ರು ನೆಗೆಟಿವಿಟಿ ಮಾಡ್ಸೋಕ್ಕೆ, ನೋಡಿ ಇದು ಜಸ್ಟಿಸ್ ಕಾರ್ಡು. ಬೇರೆ ಡೆಕ್ಕಿಂದ ತೆಗೆದಿದ್ದೀನಿ ನೋಡಿ, ಇದು ಜಸ್ಟಿಸ್ ಕಾರ್ಡು. ಹೇಳ್ತಾ ಇಲ್ಲ ನಾನೇನು ಮಾಡೋಕ್ಕಾಗಲ್ಲ, ಈ ಥರ ಕಾರ್ಡ್ಸ್ ಬಂದರೆ ನಾನು ಏನೂ ಮಾಡೋಕ್ಕಾಗಲ್ಲ. ಭಗವಂತನ ಕೋರ್ಟಲ್ಲಿ ತೊಗೊಂಡಿದ್ದಾರೆ, ನೀ ತಲೆ ಕೆಡಿಸ್ಕೋಬೇಡ ಅಂತಿದ್ದಾರೆ. ಅರ್ಥ ಆಯ್ತಾ. ಯಾರ್ದಾದ್ರೂ ಇರಲಿ ಎನರ್ಜಿ, ಖಂಡಿತ ತಲೆ ಕೆಡಿಸ್ಕೋಬೇಡಿ. ಇದು ಅವ್ರಿಗೆ ಏನು ಆಗಬೇಕು ಶಿಕ್ಷೆ, ಬಾಯಿ ಬಡ್ಕೊಳ್ಳೋಂಗೆ ಇರುತ್ತೆ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವ್ರು ಏನು ಮಾಡಿದ್ರು ನೆಗೆಟಿವಿಟಿ ಅವ್ರ ಹಸ್ಬೆಂಡ್ ಅಥವಾ ವೈಫ್ ಮೇಲೆ ಜನಗಳ ಮಾತು ಕೇಳಿಕೊಂಡು ಬಿಟಾಕಿ ಜಸ್ಟಿಸ್ ಕಾರ್ಡು ಅದಕ್ಕಿಂತ ಆ ಥರ ಇದೆ. ಅರ್ಥ ಆಯ್ತಾ. ಸೊ ಇವಾಗ ಕಿಂಗ್ ಆಫ್ ಕಪ್ಸಿಗೆ ನೋಡೋಣ ಇಲ್ಲಿ, ಓಕೆನಾ. ಏನೋ ಅವರಷ್ಟಕ್ಕೆ ಶಿಕ್ಷೆ ಏನು ಅಂತ ನೋಡೋಣ. ಬಾಬಾ ಪ್ಲೀಸ್ ಗೈಡ್. ಇವ್ರಿಗಾದರೂ ಹೇಳ್ತೀರಾ ಹೇಳಲ್ವಾ, ಏನು ಹೇಳ್ಬೇಕು, ಏನು ಹೇಳ್ತೀರಾ. ವೀಲ್ ಆಫ್ ಫಾರ್ಚ್ಯೂನ್ ಅಷ್ಟೇ, ಕರ್ಮದ ಕಾರ್ಡು ಅಂದ್ಬಿಟ್ರು. ಅವ್ರವ್ರ ಕರ್ಮ ಅವ್ರು ಅನುಭವಿಸ್ತಾರೆ, ಸುಮ್ಮನೆ ನೋಡ್ತಾ ಇರು ಅಂತಿದ್ದಾರೆ. ಅರ್ಥ ಆಗುತ್ತೆ, ಡೆಫಿನೆಟಾಗಿ ಗೊತ್ತಾಗುತ್ತೆ. ಈಗ ಮೇಲಿತ್ತು ವೀಲು ಚಕ್ರ ಹೀಗೆ ಮೇಲಿರುತ್ತಾ, ತಿರುಗ್ಬಿಟ್ಟು ಡಮ್ ಅಂತ ಕೆಳಗೆ ಬರುತ್ತಲ್ವಾ. ಸೊ ಮೇಲೆ ಕೂತಿರೋಕ್ಕಾಗಲ್ಲ, ಇವ್ರು ಕೂತಿದ್ರು ಮೇಲೆ. ಮಾಡು ಓಡಿಸು ಅವನು ಅಥವಾ ಅವಳನ್ನ ಮಾಡು, ನೆಗೆಟಿವಿಟಿ ಮಾಡು, ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳ್ಕೊಟ್ಟು ಅಲ್ಲಲ್ಲ ಫುಲ್ಲು ಝೂಮಲ್ಲಿ ಮಾಡಿಸಿದ್ರು ಆಯಿತಾ. ಇವ್ರದ್ದೇ ಮೇನ್ ಕೈವಾಡ ಮಾಡಿಸಿರೋದು. ವೀಲ್ ಆಫ್ ಫಾರ್ಚೂನ್ ಬಂದಿದೆ, ಕರ್ಮದ ಕಾರ್ಡು. ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ. ಅರ್ಥ ಆಯ್ತಾ. ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆ ಥರ ಹೊಡ್ತಾ ಬೀಳುತ್ತೆ ನೋಡಿ, ಹಂಗೆ ಬೀಳುತ್ತೆ ನೆಕ್ಸ್ಟು, ಆಯಿತಾ. ಓಕೆ, ನೆಕ್ಸ್ಟು ಇವ್ರ ಜೊತೆಗೆ ಇನ್ನೂ 5-6 ಜನ ತೋರಿಸಿದ್ರು, ಆಯಿತಾ. ಸೊ ಅವ್ರಿಗೆ ಒಂದು ಕಾರ್ಡ್ ತೆಗಿಯೋಣ, ಏನು ಹೇಳ್ತಾರೆ ನೋಡೋಣ, ಓಕೆನಾ. ಎಸ್ ಬಾಬಾ. ಈಗ ಅವ್ರು ಬಿಟ್ಟು ಇವಾಗ ಇಬ್ಬರು ಮೇನ್ ತೋರಿಸಿದ್ರಿ, 6-7 ಜನ ಅನ್ನೋದ್ರಲ್ಲಿ ಇಬ್ಬರು ತೋರಿಸಿದ್ದೀರಾ. ಸೊ ಮಿಕ್ಕಿದವ್ರಿಗೆ ಒಂದು ಕಾರ್ಡ್ ತೆಗಿತೀನಿ ಬಾಬಾ. ಸೊ ಮೇಜರ್ ಏನು ಎಫೆಕ್ಟ್ ಆಗ್ತಿದೆ ಅಂತ. ಕಾರ್ಡ್ 2 ಕಾರ್ಡ್ ಬಿತ್ತಪ್ಪ ನೋಡಿ, ಅದೇ ಬಿತ್ತು ಜಡ್ಜ್ಮೆಂಟ್, ಓಕೆನಾ. ಓಕೆ, ನೆಕ್ಸ್ಟು ಹೈ ಪ್ರಿಸ್ಟಸ್. ನಾ ಹೇಳಿದೆ ಅಲ್ವಾ, ಈಗ ಯಾರು ಆ ಲವರ್ಸಲ್ಲಿ ಯಾರನ್ನ ಟಾರ್ಗೆಟ್ ಮಾಡಿದ್ರು
ಐದರ್ ಹಸ್ಬೆಂಡ್ನ ಅಥವಾ ವೈಫ್ನ ಟಾರ್ಗೆಟ್ ಮಾಡಿದ್ರು. ಅವ್ರು ಬೇರೆ ಯಾರೂ ಅಲ್ಲ ಅಂತಿದ್ದಾರೆ ಭಗವಂತ. ಅವರು ಬೇರೆ ಯಾರೂ ಅಲ್ಲ, ನನ್ನ ಮಗು ಹೈ ಪ್ರಿಸ್ಟೆಸ್. ಆ ಮಗುಗೆ ಲೈಕ್ ಅವೇಕಂಡ್ ಸೋಲ್ ಅಂತಲೂ ಹೇಳ್ತಾ ಇದ್ದಾರೆ. ಆ ಆತ್ಮಕ್ಕೆ ಕೊಟ್ಟಿರೋ ನೋವು ಅಂತಿಂಥದ್ದಲ್ಲ, ಆಯಿತಾ. ಅದು ಡೈರೆಕ್ಟ್ ನನಗೆ ಹಿಟ್ಟಾದಂಗೆ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಅಷ್ಟು ಒಳ್ಳೆ ಮಗುನ ಇಷ್ಟು ಟಾರ್ಚರ್ ಮಾಡಿದ್ರಲ್ವಾ, ಅದು ಮಗು ಯಾರು ಬೇರೆ ಅಲ್ಲ, ಹೈ ಪ್ರಿಸ್ಟೆಸ್, ಅದು ನನ್ನ ಮಗು ಅಂತ ಭಗವಂತ ಹೇಳ್ತಾ ಇದ್ದಾರೆ. ಜಡ್ಜ್ಮೆಂಟು, ನನ್ನ ಮಗುನ ಜಡ್ಜ್ ಮಾಡಿ ಈ ಥರ ಒಂದು ನೆಗೆಟಿವಿಟಿ ಮಾಡಿದ್ರಲ್ವಾ, ಅವ್ರ ಕರ್ಮ ಏನಾಗುತ್ತೆ ಟೈಮ್ ಹೇಳುತ್ತೆ ಅಂತಿದ್ದಾರೆ. ವೀಲ್ ಆಫ್ ಫಾರ್ಚ್ಯೂನ್ ಟೈಮ್ ಹೇಳುತ್ತೆ ಅವ್ರು ಏನು ಅಂತ ಅನ್ನೋದನ್ನು, ಅವ್ರಿಗೇನು ಶಿಕ್ಷೆ ಅನ್ನೋದನ್ನು ಸಮಯ ಹೇಳುತ್ತೆ, ಕಾದು ನೋಡಿ ಅಂತಿದ್ದಾರೆ. ಯಾತಕ್ಕೆ ಅಂತಂದರೆ ಅವ್ರು ಮಾಡಿಸಿದ್ದು ನೆಗೆಟಿವಿಟಿ ಹೋಗಿ, ಆಯಿತಾ. ಆ ಥರ ಒಂದು ಹೈ ಪ್ರಿಸ್ಟಸ್ ಮೇಲೆ ಎಷ್ಟು ಇದೆಲ್ಲ ನೆಗೆಟಿವಿಟಿ ಅಂತಂದರೆ ಏನು ಸುಮ್ಮನೆ ಆ ಥರ ನೆಗೆಟಿವಿಟಿ ಅಲ್ಲ, ಭಯಂಕರ, ಆಯಿತಾ. ಭಯಂಕರದಲ್ಲಿ ಭಯಂಕರ ನೆಗೆಟಿವಿಟಿ ಮಾಡಿಸಿರೋದು ಇದು. ಅದಕ್ಕೆ ಈ ಥರ ಒಂದು ಎನರ್ಜಿ ಪಿಕ್ ಆಗಿರೋದು, ಈ ಥರ ಕಾರ್ಡ್ ರೀಡಿಂಗ್ ಬಂದಿರೋದು, ಅರ್ಥ ಆಯ್ತಾ. ಸೊ ಇದು ಜಸ್ಟಿಸ್, ಸಾರಿ, ಮೂನ್ ಕಿಂಗ್ ಆಫ್ ಸೋರ್ಡ್ಸ್ ಬಂತು. ಸೊ ಇದು ಕತ್ತರಿಸ್ತಾ ಇದ್ದಾರೆ ಏನೇನು, ಹೇಗೆ ಅಂತಂದರೆ ಅವ್ರು ಏನು ನೆಗೆಟಿವಿಟಿ ಕಳಿಸಿದ್ರು ಎಲ್ಲ ವಾಪಸ್ ಹಿಟ್ಟಾಗ್ತಾ ಇದೆ. ಜೊತೆಗೆ ಏನು ಶಿಕ್ಷೆ ಏನು ಅನ್ನೋದು ಹೇಳ್ತಿಲ್ಲ, ಸಮಯ ಕಾದು ನೋಡು ಅಂತಿದ್ದಾರೆ. ಓಕೆನಾ, ಸಮಯ ಹೇಳುತ್ತೆ, ನಾನಿವಾಗ ಹೇಳಲ್ಲ, ಜಸ್ಟ್ ವೇಟ್ ಆ್ಯಂಡ್ ವಾಚ್ ಅಂತಿದ್ದಾರೆ. ಸೊ ಇನ್ನೊಂದು ಬೇರೆ ಡೆಕ್ಕಿಂದ ತೆಗಿತೀನಿ ನೋಡಿ, ಆಯಿತಾ. ನಾನು ಅದಕ್ಕೆ ಬೇರೆ ಬೇರೆ ಡೆಕ್ಕಿಂದ ತೆಗೆದು ನೋಡ್ತಾ ಇದ್ದೀನಿ ಏನಾದ್ರು ಬರುತ್ತಾ ಅಂತ, ಯಾವ ಥರ. ಬಾಬಾ ಇವಾಗ ಇವು ಕಾರ್ಡ್ ಬಿತ್ತಪ್ಪ. ಫಸ್ಟು ಡೆಸ್ಪರೇಟ್, ಅವ್ರು ಹೆಂಗಾಗ್ಬಿಡ್ತಾರೆ ಅಂದರೆ ಹೇಗಾದರೂ ಸರಿ ಈ ಥರ ಡೆಸ್ಪರೇಟ್ ಆಗಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ತಳ್ಳಿ ಬಿಡಬೇಕು, ಆಯಿತಾ, ತಳ್ಳಿ ಮುಗಿಸ್ಬಿಡ್ಬೇಕು. ಯಾರದು ಲವರ್, ಯಾರು ಹಸ್ಬೆಂಡೋ ವೈಫ್ನ ಪಾಪ ಅಂಥ ಹೈ ಪ್ರಿಸ್ಟಸ್ಸು, ಆಯಿತಾ. ಎಂಥ ಮುಗ್ಧ ಮನಸ್ಸು, ಎಷ್ಟು ಒಳ್ಳೆ ಮನಸ್ಸನ್ನ ಆ ಥರ ಎಲ್ಲ ನೋವು ಕೊಟ್ಟರೆ ಬಿಡ್ತಾರಾ ಭಗವಂತ? ಅವ್ರ ಕರ್ಮ ಬಿಡುತ್ತಾ? ಖಂಡಿತ ಬಿಡಲ್ಲ. ಖಂಡಿತ ಅವ್ರ ಕರ್ಮ ಬಿಡಲ್ಲ ಅವ್ರಿಗೆ, ಆಯಿತಾ. ಬಂದಿರೋದೇ ಅದು. ಜೊತೆಗೆ ಇವಾಗ ಇಲ್ಲಿ ಹೇಳಿ ತೋರಿಸ್ತಾ ಇದ್ದಾರೆ ನೋಡಿ, ಡೆಸ್ಪರೇಟ್ ಅಂತೆ, ಅಂದರೆ ಹೆಂಗೋಡು ಮಾಡಿ ಮುಗಿಸ್ಬಿಡ್ಬೇಕನ್ನೋ ಥರ ಕಾಯ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಒಂದು ಕಾರ್ಡ್ ತೆಗಿಯೋಣ. ಬಾಬಾ ಇನ್ನೇನಾದ್ರು ಹೇಳೋದಿದೆಯಾ? ಟ್ರೂತ್, ಸತ್ಯ ಹೊರಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವ್ರು ಯಾರು 6-7 ಜನ ಯಾರೆಲ್ಲ ಸೇರಿದ್ರು, ಯಾರೆಲ್ಲ ಈ ಥರ ಒಂದು ಅನ್ಯಾಯ ಮಾಡಿದ್ರು, ಸೊ ಆ ಸತ್ಯತೆ ಏನು ಅನ್ನೋದು ಜಗತ್ತಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜಗತ್ತಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರಪ್ಪ. ಇದು ಆ್ಯಕ್ಚುಲಿ ಏನು ಗೊತ್ತಾ, ಬೂತ್ ಕನ್ನಡಿನ ಅದಕ್ಕೇನು ಹೇಳ್ತಾರೆ, ಝೂಮ್ ಮಾಡಿ ತೋರಿಸುತ್ತಲ್ಲ ಕನ್ನಡಿ, ಆ ಥರ ಅದು, ಆಯಿತಾ. ಸತ್ಯ ಏನು ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗತ್ತೆ. ನೀವು ಹೈ ಪ್ರಿಸ್ಟಸ್ ನಿನ್ನನ್ನು ಎದುರು ಹಾಕ್ಕೊಂಡ್ರಲ್ವಾ, ಅವ್ರ ಕತೆ ಅಷ್ಟೆ. ಜಡ್ಜ್ ಬೇರೆ ಮಾಡಿದ್ರು, ನೀನೇನು ಅಲ್ಲ ಅನ್ನೋ ಥರ. ಆ ಸತ್ಯ ಏನೇನು ಮಾಡಿದ್ರು, ಏನೇನು ಅನ್ಯಾಯ ನಡೆಸಿದ್ರು ಎಲ್ಲ ನಿನ್ನ ಬೆನ್ನ ಹಿಂದೆ ಎಲ್ಲ ಆಚೆ ತರ್ತೀನಿ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಫಸ್ಟು ಇದೆ, ಫಸ್ಟ್ ಅವ್ರಿಗೆ ನೆಗೆಟಿವಿಟಿನೂ ಹಿಟ್ಟಾಯಿತು ವಾಪಸ್ಸು. ಜೊತೆಗೆ ಸತ್ಯ ಏನು ಅನ್ನೋದು ಇಡೀ ಅವರ ಜಗತ್ತಿನಲ್ಲಿ, ಅಂದರೆ ಅವರ ಯಾರೆಲ್ಲ ಫ್ಯಾಮಿಲಿಯವ್ರಿಗೆ ಹೇಳಿಕೊಟ್ಟು ಅಥವಾ ಸೇರಿ ಏನೆಲ್ಲ ಅನ್ಯಾಯ ಮಾಡಿದ್ರು, ಸೊ ಅವ್ರುಗಳಿಗೂ ಅರ್ಥ ಆಗ್ತಾ ಇದೆ ಇವಾಗ, ತಪ್ಪು ನಡೀತು ಅಂತ ಅರ್ಥ ಆಗ್ತಾ ಇದೆ, ಸತ್ಯ ಏನು ಅನ್ನೋದು ಗೊತ್ತಾಗಿದೆ ಇವಾಗ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅವು ಕರ್ಮ ಅವ್ರವ್ರ ಟೈಮ್ ಬಂದಿದೆ ಆಗಲೇನೆ ಆ್ಯಕ್ಚುಲಾಗಿ. ಸೊ ಸಮಯ ಹೇಳುತ್ತೆ, ತೋರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂತ ಒಬ್ರಿಗಂತೂ ಸಮಯ ತೋರಿಸುತ್ತೆ, ಸಮಯ ಕಾದು ನೋಡು ಅಂತಿದ್ದಾರೆ. ಇನ್ನೊಂದು ಅದೇ ಹಸ್ಬೆಂಡ್ ಅಥವಾ ವೈಫ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಮಾತ್ರ ಜಸ್ಟಿಸ್ ಅಂತ 2 ಸಲ ಕಾರ್ಡ್ ಬಂತು. ಅವ್ರಿಗೆ ಗೊತ್ತಿರಪ್ಪ, ಅದು ಹೇಳೋಕ್ಕೆ ಭಯ ಆಗುತ್ತೆ, ಆ ಥರ ಇದೆ ಕಾರ್ಡ್ ಇದು. ಅಷ್ಟು ಹೆವಿ ಕಾರ್ಡ್ಸು ಬೇರೆ ಬೇರೆ ಡೆಕ್ಕಿಂದ ತೆಗೆದ್ರೆ ಅದದೇ ಕಾರ್ಡ್ಸ್ ಬರುತ್ತೆ ಅಂದರೆ ನಂಬಕ್ಕಾಗತ್ತಾ ಹೇಳಿ.
ಜಸ್ಟಿಸ್ ವಿಲ್ ಬಿ ಸರ್ವ್ಡ್ ಅಷ್ಟೇ. ಭಗವಂತನ ಕೋರ್ಟಲ್ಲಿ ಇದೇ ಕೇಸ್ ನಡೀತಾ ಇರೋದು ಅಂತ ಹೇಳ್ತಾ ಇದ್ದಾರೆ, ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಸೊ ಯಾರ ಜೀವನದಲ್ಲಿ ಈ ಥರ ಏನು ನಡೀತಿದೆ ಗೊತ್ತಿಲ್ಲ. ಸೊ ಆ ಸತ್ಯತೆ ಏನು ಅನ್ನೋದು ಹೊರಗೆ ಬರುತ್ತೆ, ಜೊತೆಗೆ ಏನು ಅನ್ಯಾಯ ಆಗಿದೆ ಅನ್ನೋದು ಅರ್ಥ ಆಗುತ್ತೆ. ಓಕೆನಾ, ಅವರ ಜಗತ್ತಿಗೂ ಅರ್ಥ ಆಗುತ್ತೆ, ಹೈ ಪ್ರೀಸ್ಟಸ್ ಬಗ್ಗೆನೂ ಅರ್ಥ ಆಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಅವ್ರು ಮಾಡಿದ್ದು ಜಡ್ಜ್ಮೆಂಟ್ ತಪ್ಪು, ಮಾಡಬಾರ್ದಾಗಿತ್ತು, ಮಾಡಿದ್ರು, ಅವ್ರು ಅನುಭವಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋ ನಿಮ್ಮ ಕೈ ಸೇರುತ್ತೆ. ಓಕೆನಾ, ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಮತ್ತೆ ಸಿಗುವ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಗ್ತಾ ಇರಿ, ನಗಿಸ್ತಾ ಇರಿ.